ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಿಮಗೆ ತಿರುಮಲದಲ್ಲಿ ಹೊಸದಾಗಿ ಒಂದು ರೂಮ್ಸ್ನ ಪ್ರಾರಂಭ ಆಗಿದೆ, ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಆಲ್ರೆಡಿ ಕರ್ನಾಟಕ ಭವನದ ಬಗ್ಗೆ ಸಾಕಷ್ಟು ವೀಡಿಯೋಸ್ನಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಇದೀಗ ಬಂದ ಸುದ್ದಿ ಏನು ಅಂದರೆ, ಹೊಸ ಬ್ಲಾಕ್ ಒಂದು ಓಪನ್ ಆಗಿದೆ ಕರ್ನಾಟಕ ಭವನದಲ್ಲಿ. ನಿಮ್ಗೆ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ನೀವೇನಾದರೂ ಹೋಗಿದರೆ ಅಲ್ಲಿ ಹಂಪಿ ಬ್ಲಾಕ್ ಮತ್ತು ಹಳೇಬೀಡು ಬ್ಲಾಕ್ ಅಂತ ಎರಡು ಬ್ಲಾಕ್ಗಳಿದೆ. ಹಳೇಬೀಡು ಬ್ಲಾಕ್ ಬಂದು ಹಳೆಯ ಬ್ಲಾಕ್ ಆಗಿದೆ, ಹಾಗೆ ಹಂಪಿ ಬ್ಲಾಕ್ ಬಂದು ಹೊಸ ಬ್ಲಾಕ್ ಆಗಿತ್ತು. ಈಗ ಹೊಸದಾಗಿ ಅದರ ಜೊತೆಗೆ ಇನ್ನೊಂದು ಅಡಿಷನ್ ಆಗಿ ಐಹೊಳೆ ಅಂತ ಒಂದು ಹೊಸ ಬ್ಲಾಕ್ ಓಪನ್ ಮಾಡಿದ್ದಾರೆ. ಇದು ಕಂಪ್ಲೀಟಾಗಿ ನಾನ್ ಎ ಸಿ ರೂಮ್ಸ್ ಆಗಿರುತ್ತೆ. ಇದು ಕೂಡ ನಿಮಗೆ ದೇವಸ್ಥಾನಕ್ಕೆ ತುಂಬಾ ಹತ್ತಿರ ಇರುತ್ತೆ. ನಿಮಗೆ ಸೇಮ್ ಕರ್ನಾಟಕ ಭವನ ಮುಂಚೆ ಎಲ್ಲಿತ್ತು ಅದರ ಹತ್ರನೇ ಹೊಸ ಬ್ಲಾಕ್ ಓಪನ್ ಆಗಿರೋದು. ಇದು ಕೂಡ ಹೊಸ ಬ್ಲಾಕ್ ಆಗಿರೋದ್ರಿಂದ ನಿಮಗೆ ರೂಮ್ಸ್ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಅದಕ್ಕಾಗಿ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಎಂಡ್ ಆಫ್ ದ ವಿಡಿಯೋನಲ್ಲಿ ನಿಮಗೆ ಇದನ್ನು ಹೇಗೆ ಬುಕ್ ಮಾಡ್ಕೊಳ್ಬೇಕು ಅನ್ನೋ ಪ್ರೊಸೀಜರ್ ಕೂಡ ಇದೆ. ಇದರ ವಿಶೇಷತೆ ಏನಂದರೆ, ಇದು ನಾನ್ ಎ ಸಿ ರೂಮ್ಸ್ ಆಗಿರುತ್ತೆ. ಹಾಗೆ ಈ ರೂಮ್ಸ್ನ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ನಿಮಗೆ ಇಲ್ಲಿ 2 ಡೇಸಿಗೆ ಬುಕ್ ಮಾಡ್ಕೋಬೋದಾಗಿರುತ್ತೆ. ನಿಮಗೆ TTDA ರೂಮ್ಸ್ಗಳಾದರೆ 1 ಡೇಗೆ ಬುಕ್ ಮಾಡ್ಕೊಳ್ಬೋದು. ಆದರೆ ಈ ಕರ್ನಾಟಕ ಭವನ ನೀವು 2 ಡೇಸಿಗೆ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ಈ ಒಂದು ರೂಮ್ನಲ್ಲಿ ನಿಮಗೆ ಇಬ್ಬರು ಮಾತ್ರ ಅಲೋ ಮಾಡ್ತಾರೆ. ಇನ್ನು TTD ರೂಮ್ಸಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಭವನಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಚೆಕ್ ಇನ್ ಮತ್ತು ಚೆಕ್ಔಟ್ ಟೈಮ್ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ನಿಮಗೆ ಬೆಳಗ್ಗೆ ಮಾರ್ನಿಂಗ್ 9 ಗಂಟೆಗೆ ಕರೆಕ್ಟಾಗಿ ಚೆಕ್ ಇನ್ ಇರುತ್ತೆ, ನೆಕ್ಸ್ಟ್ ಡೇ 9 ಗಂಟೆಗೆ ಚೆಕ್ಔಟ್ ಇರುತ್ತೆ. ಇದು ಸ್ಟ್ಯಾಂಡರ್ಡ್ ಚೆಕ್ಔಟ್ ಆಗಿರುತ್ತೆ. ಆದರೆ ನಿಮಗೆ TTDನಲ್ಲಿ 4 ಸ್ಲಾಟ್ಗಳಿರುತ್ತೆ. ನೀವು ಯಾವ ಸ್ಲಾಟಿಗೆ ಬೇಕಿದ್ರು ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದಾಗಿರುತ್ತೆ. ಈ ಕರ್ನಾಟಕ ಭವನ ದೇವಸ್ಥಾನಕ್ಕೆ ತುಂಬ ಹತ್ತಿರ. ಯಾರೆಲ್ಲ ಈ ಸೀನಿಯರ್ ಸಿಟಿಸನ್ಸ್ ಇರ್ತಾರೋ ಅವರಿಗೆ ತುಂಬಾ ಅನುಕೂಲ ಅಂತ ಹೇಳ್ಬೋದು. ಈ ಕರ್ನಾಟಕ ಭವನದಲ್ಲಿ ಲಿಫ್ಟ್ ಇದೆ, ಹಾಗಾಗಿ ನೀವು ಲಗೇಜ್ ಹೊತ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಯಾಕಂದರೆ ಇದು ಹೊಸ ಬ್ಲಾಕ್ ಆಗಿರುತ್ತೆ. ಇನ್ನು ನಿಮಗೆ ಈ ಐಹೊಳೆ ಬ್ಲಾಕು ನಿಮಗೆ 1500 ರೂಪೀಸ್ ಆಗುತ್ತೆ 1 ನೈಟ್ ಸ್ಟೇಗೆ. ಅದರ ಜೊತೆಗೆ ನಿಮಗೆ ಕಾಷನ್ ಡೆಪಾಸಿಟ್ ಅರೌಂಡ್ 2000 ತನಕ ಇರುತ್ತೆ. ಅದನ್ನು ನೀವು ಇನಿಷಿಯಲ್ ಕೊಡಬೇಕು. ಒಮ್ಮೆ ನೀವು ವೆಕೇಟ್ ಮಾಡಿದ ನಂತರ ನಿಮಗೆ ರಿಟರ್ನ್ ಬರುತ್ತೆ. ನಿಮಗೆ ಐಹೊಳೆ ಬ್ಲಾಕು ಮೀಡಿಯಮ್ ಪ್ರೈಸ್ ರೇಂಜ್ ಅಂತ ಹೇಳ್ಬೋದು, ಯಾಕಂದರೆ ಹಂಪಿನಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ನಿಮಗೆ ಅರೌಂಡ್ 2800 3800 ಹಾಗೆ ವಿವಿಧ ಕ್ಯಾಟಗರಿ ರೂಮ್ಗಳಿದೆ. ಅದೇ ರೀತಿ ನಿಮಗೆ ಹಳೇಬೀಡಿನಲ್ಲಿ 1200 ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಐಹೊಳೆ ಬ್ಲಾಕ್ ಬಂದ್ಬಿಟ್ಟು ನಿಮಗೆ ಮೀಡಿಯಂ ಪ್ರೈಸ್ ರೇಂಜ್ನಲ್ಲಿ ಇರುತ್ತೆ. ಹಾಗೆ ನಿಮ್ಮಲ್ಲಿ ಸಾಕಷ್ಟು ಜನ ಆಲ್ರೆಡಿ ದರ್ಶನದ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡಿರ್ತೀರಾ. ಇನ್ನು ನಮಗೆ ಅಕಾಮಿಡೇಷನ್ ಯಾವುದು ಸಿಕ್ಕಿಲ್ಲ ಅಂತ ಕೇಳ್ತಿರ್ತೀರಾ. TTDನಲ್ಲಿ ಎಲ್ಲ ಅಕಾಮಿಡೇಷನ್ ಖಾಲಿಯಾಗಿ ಹೋಗಿದೆ, ಏನು ಮಾಡಬೇಕು ಅಂತ ಅಂತಿದ್ದೀರಾ. ಅವರೆಲ್ಲ ಈ ಐಹೊಳೆ ಬ್ಲಾಕ್ನಲ್ಲಿ ರೂಮ್ಸ್ನ ಆಲ್ರೆಡಿ ಬುಕ್ ಮಾಡ್ಕೋಬೋದು, ಯಾಕಂದರೆ ನಿಮಗೆ ಸಾಕಷ್ಟು ರೂಮ್ಸ್ ಅವೈಲಬಲ್ ಇದೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಐಹೊಳೆ ಬ್ಲಾಕ್ನ ರೂಮ್ಸ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಅದೇ ರೀತಿ ನಿಮಗೆ ಈ ಕರ್ನಾಟಕ ಭವನದ ಲೊಕೇಶನ್ ಕೂಡ ನಾನು ಗೂಗಲ್ ಮ್ಯಾಪ್ಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ಅದು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಈ ರೀತಿ ಟೈಪ್ ಮಾಡಿ, ಕರ್ನಾಟಕ ಟೆಂಪಲ್ಸ್ ಅಕಾಮಿಡೇಷನ್ ಅಂತ. ಕರ್ನಾಟಕ ಟೆಂಪಲ್ ಅಕಾಮಿಡೇಷನ್ ಅಂತ ಇರುತ್ತಲ್ಲ, ಆ ಥರ ಟೈಪ್ ಮಾಡಿ. ಅದಾದ ನಂತರ ನಿಮಗೆ ಮೊದಲನೇ ವೆಬ್ಸೈಟ್ ಕಾಣ್ತಿದೆಯಲ್ಲ ಇಲ್ಲಿ, ಕರ್ನಾಟಕ ಟೆಂಪಲ್ಸ್ accommodation.com ಅಂತ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದೇ ಅಫಿಷಿಯಲ್ ವೆಬ್ಸೈಟ್. ಹಾಗೆ ಕೆಳಗಡೆ ಬಂದರೆ ನಿಮಗೆ ಈ ಕರ್ನಾಟಕ ಪ್ರವಾಸಿ ಸೌಧ ಎಲ್ಲೆಲ್ಲಿದೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನಿಮಗೆ ತಿರುಪತಿನಲ್ಲಿದೆ, ವಾರಣಾಸಿನಲ್ಲಿದೆ, ಮೈಸೂರಿನಲ್ಲಿದೆ, ಹಾಗೆ ದಕ್ಷಿಣ ಕನ್ನಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದೆ, ಶ್ರೀಕಂಠೇಶ್ವರ ದೇವಸ್ಥಾನ ಮೈಸೂರು ನಂಜನಗೂಡಿನಲ್ಲಿದೆ, ಹಾಗೆ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸೌದತ್ತಿನಲ್ಲಿದೆ. ಹಾಗೆ ಈ ವಿವಿಧ ಕ್ಷೇತ್ರಗಳಲ್ಲಿ ಈ ಕರ್ನಾಟಕ ಪ್ರವಾಸಿ ಸೌಧ ಥರದ ಬಿಲ್ಡಿಂಗ್ಗಳಿದೆ. ನೀವು ಎಲ್ಲಿ ಬೇಕಿದ್ರು ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಕೆಲವೊಂದು ಕಡೆ ಎನೇಬಲ್ ಆಗಿದೆ, ಕೆಲವೊಂದು ಕಡೆ ಇನ್ನೂ ಡಿಸೇಬಲ್ ಆಗಿದೆ. ನೀವು ನೋಡ್ಕೊಂಡು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಅದರಲ್ಲಿ ನಮಗೆ ಮೊದಲನೇದು ಬಂದುಬಿಟ್ಟು ಕರ್ನಾಟಕ ಪ್ರವಾಸಿ ಸೌಧ ಅಥವಾ ಕರ್ನಾಟಕ ಭವನ ಅಂತಲೂ ಕರೀತಾರೆ. ಇದನ್ನು ಬುಕ್ ಮಾಡಿ ಅಂತ ಬರ್ತಾ ಇದೆ ನೋಡಿ, ಈಗ ಬುಕ್ ಮಾಡಿ ಅಂತ. ನಿಮ್ಗೆ ಏನಾದ್ರು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆ ಭಾಷೆ ಅಂತ ಇದೆ, ಇಲ್ಲಿ ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೋದು. ಈಗ ನಾನು ಕನ್ನಡನಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಬುಕ್ ಮಾಡಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಹಾಗೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಕರ್ನಾಟಕ ಪ್ರವಾಸಿ ಸೌಧ ತಿರುಮಲ ತಿರುಪತಿ ಅಂತ ಇದೆ. ಹಾಗೆ ನಿಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿ ಅನುಮತಿಸಲಾಗುವುದು, ಆದರೆ 12 ವರ್ಷ ಅದಕ್ಕಿಂತ ಹೆಚ್ಚು ವಯಸ್ಸಿನವರಿಗೆ ವಯಸ್ಕ ಶುಲ್ಕವನ್ನು ವಿಧಿಸಲಾಗುತ್ತದೆ. ನಿಮ್ಗೆ ಏನಾದರೂ ಇಲ್ಲಿ 3 ಜನ ಇತ್ತು ಅಂದರೆ ಈ 2 ಅಂತ ನೀವು ಇಲ್ಲಿ ಚೆಕ್ ಇನ್ ಆಗಿಬಿಡಿ. ಅದಾದ ನಂತರ ನಿಮ್ಗೆ ಅಲ್ಲೇ ಎಕ್ಸ್ಟ್ರಾ ಪೇಮೆಂಟ್ ಮಾಡಿಸ್ಕೊಂಡು 3 ಜನನ ಅಲೋ ಮಾಡ್ತಾರೆ. ಹಾಗೆ ಪ್ರತ್ಯೇಕ ಕೋಣೆಯಲ್ಲಿ 2 ವಯಸ್ಕರು ಮತ್ತು 1 ಮಗುವಿಗೆ ಅವಕಾಶ ಕಲ್ಪಿಸಲಾಗುವುದು. ಹಾಗೆ ಇಲ್ಲಿ ವಿವಿಧ ಇನ್ಸ್ಟ್ರಕ್ಷನ್ಸ್ ಇದೆ, ನೀವು ಅದನ್ನು ನೋಡ್ಬೋದು.
ಆಹಾರ ಪದಾರ್ಥನ ಅಲೋ ಮಾಡೋದಿಲ್ಲ. ಹಾಗೆ ನಾನು ನಿಮಗೆ ಆಲ್ರೆಡಿ ಹೇಳಿದಾಗೆ ಬೆಳಗ್ಗೆ 9 ಗಂಟೆಗೆ ಚೆಕ್ ಇನ್, ನೆಕ್ಸ್ಟ್ ಡೇ 9 ಗಂಟೆಗೆ ಚೆಕ್ಔಟ್ ಇರುತ್ತೆ. ಇದು ದೇವಸ್ಥಾನಕ್ಕೆ ತುಂಬ ಹತ್ತಿರ ಇರುತ್ತೆ. ಹಾಗೆ ನಮಗೆ ಸಾಕಷ್ಟು ಜನ ಕೇಳ್ತಿರ್ತಾರೆ, ನಾವು 6 ಕಪಲ್ಸ್ ಇದ್ದೀವಿ, ನಮಗೆ TTT ರೂಮ್ಸ್ನ ಬುಕ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಬೀಳುವ ಚಾನ್ಸಸ್ ಇರುತ್ತೆ ಅಂತ. ಅಂಥವರೆಲ್ಲ ಇಲ್ಲಿ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ನೀವು ಒಂದೇ ಕಡೆ ಇರ್ಬೋದು. ಈಗ ಇಲ್ಲಿ ಕೋಣೆ ಪ್ರಕಾರ ಅಂತ ಇದೆ ನೋಡಿ, ಅದಕ್ಕಿಂತ ಮುಂಚೆ ನೀವು ಲಾಗಿನ್ ಆಗಿರಬೇಕಾಗತ್ತೆ. ಇಲ್ಲಿ ಲಾಗಿನ್ ವಿತ್ ಗೂಗಲ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಲಾಗಿನ್ ಆಗಿರ್ಬೋದಾಗಿರುತ್ತೆ. ಈಗ ನಾನು ಲಾಗಿನ್ ಆಗ್ತೀನಿ. ಈಗ ಲಾಗಿನ್ ಆಗಿದ್ದೀನಿ ನಾನು ಗೂಗಲ್ನಿಂದಿಗೆ. ಕೋಣೆ ಪ್ರಕಾರದಲ್ಲಿ ನಾನು ಕ್ಲಿಕ್ ಮಾಡ್ತಿದ್ದೀನಿ ನೋಡಿ. 2 ಇದೆ ನೋಡಿ, ಇಲ್ಲಿ 3 ಪ್ರಕಾರ ಇದೆ. ಐಹೊಳೆ ಬ್ಲಾಕ್ ಅಂತ ಇದೆ, ನಾನ್ AC ಡಬಲ್ ಬೆಡ್ರೂಮ್ ಅಂತ. ಹಳೇಬೀಡು ಬ್ಲಾಕ್ ನಾನ್ AC ರೂಮ್, ಹಳೇಬೀಡು ಬ್ಲಾಕ್ ನಾನ್ AC ರೂಮ್ ಕಾರ್ನರ್ ರೂಮ್ ಇದೆ. ಹಾಗೆ ಹಂಪಿನಲ್ಲಿ ಸೂಟ್ 1, ಸೂಟ್ 2, ಸೂಟ್ 3. ಹಂಪಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನಿಮಗೆ, ಹಂಪಿ ಬ್ಲಾಕಲ್ಲಿ. ಹಳೇಬೀಡಿನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಮೀಡಿಯಂ ರೇಂಜ್, ಇದು ಐಹೊಳೆ ಬ್ಲಾಕ್ ಬಂದುಬಿಟ್ಟು. ನಾನೀಗ ಐಹೊಳೆ ಬ್ಲಾಕ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಕಂಪ್ಲೀಟಾಗಿ ಇದು ನಾನ್ AC ಡಬಲ್ ರೂಮ್ ಆಗಿರುತ್ತೆ. ಇದು AC ಇರೋದಿಲ್ಲ, ನಾನ್ AC ರೂಮ್ಸ್ ಆಗಿರುತ್ತೆ. ನಾನು ಐಹೊಳೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಚೆಕ್ ಇನ್ ಡೇಟ್ಸ್ ನೋಡಿದ್ರೆ ಎಷ್ಟೊಂದು ರೂಮ್ಸ್ ಖಾಲಿ ಇದೆ, ಎಲ್ಲ ಗ್ರೀನಲ್ಲಿ ತೋರಿಸ್ತಾ ಇದೆ. 34, 60. ಇನ್ನೊಂದ್ಸಲ ಕ್ಲಿಕ್ ಮಾಡ್ತೀನಿ. ಇದು ಸ್ಕ್ರೀನ್ ಔಟ್ ಆಫ್ ರೇಂಜಲ್ಲಿ ಹೋಗ್ತಾ ಇದೆ. ನಾನು ಝೂಮ್ ಕಮ್ಮಿ ಮಾಡ್ಕೋತೀನಿ, 100% ಇರೋದನ್ನು ಇನ್ನೊಂಚೂರು ಕಡಿಮೆ ಮಾಡ್ಕೋತೀನಿ. ಹಾಂ ನೋಡಿ, ಇವಾಗ ಕಾಣ್ತಾ ಇದೆ. ಮಾರ್ಚಿಗೆ 2025, ಮಾರ್ಚ್ 2025ಗೆ 34, 36, 34, 39, 64, 62, 71 ತುಂಬ ರೂಮ್ಸ್ ಅವೈಲಬಲ್ ಇದೆ. ನಾನು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟು ನಾನು ಜೂನ್ ಮಂತಿಗೆ ಟ್ರೈ ಮಾಡ್ತೀನಿ. ಜೂನ್ ಮಂತಿಗೆ ನೋಡಿ ಆಲ್ಮೋಸ್ಟ್ ನಮಗೆ 87, ಪ್ರಾಬಬಲಿ 100 ರೂಮ್ಸ್ ರಿಲೀಸ್ ಮಾಡ್ತಾರೆ ಅನ್ಸುತ್ತೆ. ಯಾಕೆಂದರೆ ನಮಗೆ 89, 83 ಕೆಲವು ವೇರಿಯೇಷನ್ ಇದೆ ರೂಮ್ಸ್ನಲ್ಲಿ. ನಾನೀಗ ಮೇ ಮಂತಲ್ಲಿದ್ದೀನಿ. ನೆಕ್ಸ್ಟ್ ನಾನು ಜೂನ್ ಮಂತಿಗೆ ಹೋಗ್ತೀನಿ. ಜೂನ್ ತನಕ ಕಂಪ್ಲೀಟಾಗಿ ರಿಲೀಸ್ ಮಾಡಿದ್ದಾರೆ. ನನಗೆ ಇವಾಗ ಆಲ್ಮೋಸ್ಟ್ ನನಗೆ ಜೂನ್ 14th ರೂಮ್ಸ್ ಬೇಕು ಅಂದರೆ ನಾನು ಜೂನ್ 14th ಅಂತ ಕ್ಲಿಕ್ ಮಾಡ್ತೀನಿ. ನೀವು ಜೂನ್ 14th ಕ್ಲಿಕ್ ಮಾಡಿದ್ಮೇಲೆ ಚೆಕ್ಔಟ್ ಆಪ್ಷನ್ ಬರುತ್ತೆ. ಚೆಕ್ಔಟಲ್ಲಿ ನೋಡಿ 15th ಅಥವಾ 16th, ನೀವು 1 ಡೇಗಾದರೆ 15th ಮಾಡ್ಕೋಬೇಕಾಗತ್ತೆ, 2 ಡೇಸ್ಗಾದರೆ 16 ಮಾಡ್ಕೋಬೇಕಾಗತ್ತೆ. ನಾನು 15 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. 9 ಗಂಟೆಗೆ ಜನರು ಅಂತ ಇದೆ, ಅಲ್ಲಿ ನಾನು 2 ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಸರ್ಚ್ ಕೊಡ್ತಾ ಇದ್ದೀನಿ. ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಟ್ಯಾರಿಫ್ ಡೀಟೇಲ್ಸ್ ಬರುತ್ತೆ ನೋಡಿ. 1350 ರೂಪೀಸ್ ಇದ್ರ ಕಾಸ್ಟ್ ಬಂದುಬಿಟ್ಟು. ಹಾಗೆ GST ರೇಟ್ ಬಂದುಬಿಟ್ಟು 162, ಟೋಟಲ್ 1512 ರೂಪೀಸ್ ಆಗಿರುತ್ತೆ. ಟೋಟಲ್ ನಂಬರ್ ಆಫ್ ಬೆಡ್ಸ್ 2, ಚೆಕ್ ಇನ್ 9 ಗಂಟೆಗೆ, ಚೆಕ್ಔಟ್ ನೆಕ್ಸ್ಟ್ ಡೇ 9 ಗಂಟೆಗೆ. ಹಾಗೆ ನೆಕ್ಸ್ಟು ಇಲ್ಲಿ ನೇಮ್, ಇಮೇಲ್ ID, ಮೊಬೈಲ್, ಏಜ್, ಜೆಂಡರ್, ಹಾಗೆ ನಾವು ಇಲ್ಲಿ ಆಧಾರ್ ಫೈಲ್ನ ಕೊಡಬೇಕಾಗತ್ತೆ. ಅದಾದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಿಮಗೆ OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇಲ್ಲಿ ನೀವೇನು ನಂಬರ್ ಕೊಟ್ಟಿರ್ತೀರೋ ಮೇಲ್ಗಡೆ ಆ ನಂಬರ್ಗೆ OTP ಬರುತ್ತೆ. ಅದಾದಮೇಲೆ ಚೆಕ್ಔಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನಾನು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದ್ದೀನಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ನನ್ನ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದಿದೆ, ನಾನು ಅದನ್ನು ಎಂಟರ್ ಮಾಡ್ತಾ ಇದ್ದೀನಿ. ಈಗ ಐ ಅಗ್ರಿ ಅಂತ ಕೊಟ್ಬಿಟ್ಟು ಪೇಮೆಂಟ್ ಚೆಕ್ಔಟಿಗೆ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಫುಲ್ ಮತ್ತೆ ಇನ್ನೊಂದ್ಸಲ ಡೀಟೇಲ್ಸ್ ಬರುತ್ತೆ ಕನ್ಫರ್ಮೇಷನಿಗೆ. ಚೆಕ್ ಇನ್ ಬಂದುಬಿಟ್ಟು 14th ಜೂನ್, ಹಾಗೆ ಚೆಕ್ಔಟ್ ಬಂದುಬಿಟ್ಟು 15th 9 AM ಇದೆ. ಟೋಟಲ್ ಎಲ್ಲ ಅಮೌಂಟ್ ತೋರಿಸ್ತಾ ಇದೆ. ಇಲ್ಲಿ ಪೇ ನೌ ಅಂತ ಕೊಡ್ತೀನಿ. ಮತ್ತು ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ನ ಫಿಲ್ ಮಾಡಬೇಕಾಗತ್ತೆ. ಹಾಗೆ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಈಗ ನಾನು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ಮೇಕ್ ಪೇಮೆಂಟ್ ಅಂತ ಕೊಡ್ತೀನಿ. ಈಗ OTP ಬಂದಿರುತ್ತೆ, ಆ OTPನ ನಾನು ಎಂಟರ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಪಾವತಿ ಯಶಸ್ವಿಯಾಗಿದೆ, ಬುಕ್ಕಿಂಗ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಬರ್ತಾ ಇದೆ. ಆಲ್ರೆಡಿ ಬುಕ್ ಆಗಿದೆ. ನಿಮ್ಗೆ ಇದರ ಕನ್ಫರ್ಮ್ಡ್ ವೋಚರ್ ಬೇಕು ಅಂದರೆ ನಿಮ್ಮ ಮೇಲ್ IDಗೆ ಬಂದಿರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ನಾನು ನಿಮಗೆ ಮೇಲಲ್ಲಿ ತೋರಿಸ್ತೇನೆ ನಿಮ್ಗೆ. ಇವಾಗ ನೋಡಿ, ನಿಮ್ಗೆ ಇದು ಕರ್ನಾಟಕ ಟೆಂಪಲ್ಸ್ ಅಕಾಮಿಡೇಷನ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೆಸಿಪ್ಟ್ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ತೊಗೊಂಡೋದ್ರೆ ನಿಮಗೆ ರೂಮ್ಸ್ ಅನ್ನೋದು ಅಲಾಟ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ನ ಕಂಪಲ್ಸರಿ ನೀವು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.